ಶಾಸಕರ ಜೊತೆ ಎಲ್ಲ ತೀರ್ಮಾನ ಮಾಡಿ 40 ಅಡಿಗೆ ಅಂತ ತೀರ್ಮಾನ ಆಗಿದೆ. ದಯವಿಟ್ಟು ಆ 40 ಭದ್ರಾವತಿಯ ಮಹಾಜನರೇ, ಏನು CN ರಸ್ತೆಯಲ್ವಾ ವಾಸ ಆಗಿರುವ ನಾಗರಿಕರೇ, ಇವತ್ತು ನೀವು ನೋಡ್ತಾ ಇದ್ದೀರಾ ರಂಗಪ್ಪ ಸರ್ಕಲಲ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ. ನೀವು ಅಂದ್ಕೋಬೋದು ಏನಕ್ಕೆ ರಂಗಪ್ಪ ಸರ್ಕಲಲ್ಲಿ ಇವತ್ತು ಬ್ಯಾರಿಕೇಡ್ ಹಾಕಿದ್ದಾರೆ, ಯಾವ ವಾಹನಗಳು ಆ ಕಡೆ ಹೋಗ್ತಾ ಇಲ್ಲ, ರಂಗಪ್ಪ ಸರ್ಕಲ್ ಡೌನ್ ಇಳೀತಾ ಇಲ್ಲ ವಾಹನಗಳು, ಯಾಕಾಗಿರ್ಬೋದು ಅಂತ ನಿಮ್ಮಲ್ಲಿ ಒಂದು ಗೊಂದಲ ಹುಟ್ಟಿರ್ಬೋದು. ಯಾಕೆ ಬ್ಯಾರಿಕೇಡ್ ಹಾಕಿದ್ದಾರೆ, ಯಾವ ಕಾರಣಕ್ಕೆ ಬ್ಯಾರಿಕೇಡ್ ಇವತ್ತು ರಂಗಪ್ಪ ಸರ್ಕಲಿಗೆ ಹಾಕಿದ್ದಾರೆ ಅನ್ನುವ ಒಂದು ನಿಮಗೊಂದು ಪ್ರಶ್ನೆ ಹುಟ್ಟಬೋದು. ಸ್ನೇಹಿತರೆ, ಇಲ್ಲಿ ಒಂದು ಮಾರ್ಕ್ ಹಾಕಿದ್ದಾರೆ ಇವತ್ತು ಬೆಳಗ್ಗೆನೆ. ಇವತ್ತು ಮತ್ತೆ ಹೊಸದಾಗಿ ಅಗಲೀಕರಣ, ಏನು ಭದ್ರಾವತಿ ಅಭಿವೃದ್ಧಿ ಅಗಲೀಕರಣ ನಡೀತಾ ಇದೆ. 40 ಅಡಿಗೆ ನಮ್ಮ ಶಾಸಕರು BK ಸಂಗಮೇಶ್ವರ್ ಸರ್ ಅವರ ಕುತ್ತಿ ಈ ರಸ್ತೆಯಲ್ಲಿ ಇರುವ ವಾಸವಾಗಿರುವ ನಾಗರಿಕರು ಎಲ್ಲರ ಕುತ್ತಿ ಒಂದು ತೀರ್ಮಾನ ಮಾಡಿದರು 40 ಅಡಿ ಅಗಲ ಅಂತೇಳಿ. ಒಂದು ಸೈಡು 40 ಅಡಿ ಅಂದರೆ 80 ಅಡಿ ಅಗಲ ರಸ್ತೆ ಅಂತ. ಆದರೆ ಕೆಲವರು ಸ್ಟ್ರೇ ತಂದಿರೋದ್ರಿಂದ ಇವತ್ತು ಮತ್ತೆ DC ಸರ್ ಅವರ ಆದೇಶ ಮೇಲೆ ಮತ್ತೆ ಹೊಸದಾಗಿ ಮಾರ್ಕ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದೇ ಆ ಮಾರ್ಕು. ಈಗ ಮಾರ್ಕ್ ಹಾಕಿರೋದು ಸ್ನೇಹಿತರೆ 60 ಅಡಿ, ಅಂದರೆ ಇನ್ನೂ 20 ಅಡಿ ಜಾಸ್ತಿಗೆ ಈಗ ಮತ್ತೆ ಹೊಸದಾಗಿ ಮಾರ್ಕ್ ಆಗ್ತಾಯಿದೆ. ಅಂದರೆ ಏನು ನಮ್ಮ ಈ CN ರೋಡ್ ರಸ್ತೆ ಇದೆ 120 ಅಡಿ ಅಗಲ ಆಗಬೇಕು ಅಂತ ಹೇಳಿ ಮತ್ತೆ ಹೊಸದಾಗಿ ಮಾರ್ಕ್ ಹಾಕ್ತಾ ಇದ್ದಾರೆ. ಈ ಒಂದು ಹೊಸ ಮಾರ್ಕ್ ಹಾಕಿರೋದ್ರಿಂದ ಇಲ್ಲಿ ವಾಸವಾಗಿರುವ ಜನರು, ಯಾರು ಸ್ವಂತ ವಾಹನ ಬಿಲ್ಡಿಂಗ್ ಮಾಲೀಕರು ಇದ್ದಾರೆ, ಅವರೆಲ್ಲ ಗೊಂದಲ ಆಗಿದೆ. ಯಾಕೆ ಅಂದರೆ 40 ಅಡಿಗೆ ಆಗಿದ್ದು ಈಗ ಯಾಕೆ 60 ಅಡಿಗೆ ಹಾಕಿದ್ದಾರೆ. ಯಾರೋ ಒಬ್ಬರು ಏನೋ ಸ್ಟ್ರೇ ತಂದಿರೋದ್ರಿಂದ ಇಡೀ ಬೀದಿನೇ ಈಗ ಇಡೀ ರಸ್ತೆ CN ರೋಡೇ ಈಗ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನೋಡಿ ಸ್ನೇಹಿತರೆ, ಇದೇ ರಸ್ತೆ 40 ಅಡಿಗೆ ನಮ್ಮ ಜನಪ್ರಿಯ ಶಾಸಕರು ಮಾಡಿದರು, ಆದರೆ ಜನ ಬೇಗ ಹೊಡ್ಕೊಂಡಿಲ್ಲ. ಇವರಿಗೆ ಸಂಘ ವರ್ತಕರು ಎಲ್ಲ ಸೇರಿ 40 ಅಡಿಗೆ ರೋಡ್ ಅಗಲೀಕರಣಕ್ಕೆ ಒಪ್ಕೊಂಡಿದ್ರು. ಆದರೆ ಇವತ್ತು ಇದ್ದಕ್ಕಿದ್ದಂಗೆ ನಗರಸಭಾ ಅಧಿಕಾರಿಗಳೆಲ್ಲ ಬಂದು ಇಲ್ಲ 50 ಅಡಿ 60 ಅಡಿ ಅಂತ ಜನದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಇದನ್ನು MLA ಶಾಸಕರ ಜೊತೆ ಎಲ್ಲ ತೀರ್ಮಾನ ಮಾಡಿ 40 ಅಡಿಗೆ ಅಂತ ತೀರ್ಮಾನ ಆಗಿದೆ. ದಯವಿಟ್ಟು ಆ 40 ಅಡಿಗೆ ತೀರ್ಮಾನ ಮಾಡಿ